ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲೆಕೋಸು ಪಲ್ಯನ ಸಿಂಪಲ್ ಆಗಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಎಲೆಕೋಸು, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಂಚಿಟ್ಕೋಬೇಕು. ನೆಕ್ಸ್ಟ್ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಸಣ್ಣಗೆ ಹೆಂಚಿಟ್ಕೊಂಡಿರೋ ಎಲೆಕೋಸನ್ನು ಅದಕ್ಕೆ ಹಾಕಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಅದನ್ನು ಚೆಂದಾಗಿ ಹುರ್ಕೋಬೇಕು. ಸ್ವಲ್ಪ ಹಳದಿ ಕಲರ್ ಬರೋವರೆಗೂ ಅದನ್ನು ಚೆಂದಾಗಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದು ಇಡಬೇಕು. ಒಗ್ಗರಣೆ ಕೊಡೋಕೆ ರೆಡಿ ಮಾಡ್ಕೊಂಡು ಬರ್ರಿ. 1-2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಸಣ್ಣಗೆ ಹೆಂಚಿಟ್ಟಿರುವಂಥ ಈರುಳ್ಳಿಯನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೋಬೇಕ್ರಿ. ಎಣ್ಣೆ ಒಳಗೆ ಈರುಳ್ಳಿ ಬೇಯ್ದ ಕೂಡಲೇ ಹೆಂಚಿಟ್ಟಿರೋ ಟೊಮೆಟೊವನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಎರಡನ್ನೂ ಸೇರಿ ಚೆಂದಾಗಿ ಎಣ್ಣೆಗೆ ಹಾಕಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀವು ಎಷ್ಟು ತಿಂತೀರಲ್ಲ ಅಷ್ಟು ಖಾರನ ಹಾಕೋಬೇಕ್ರಿ. ಅದರ ಜೊತೆ ಸ್ವಲ್ಪ ಸಕ್ಕರೆನೂ ಸೇರಿಸಿ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಇದಕ್ಕೆ ನಾನು ಮನ್ಯಾಗ ತಯಾರಿಸುವಂಥ ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡ್ತೀನಿ ರೀ. ಎಲ್ಲನೂ ಚೆನ್ನಾಗಿ ಕಲಿಸ್ಕೊರಿ. ಈ ರೀತಿ ಎಣ್ಣೆ ಬಿಟ್ಟುಕೊಳ್ಳೋ ಥರ ಬೇಯಿಸ್ಕೊಂಡ ಇದಕ್ಕೆ ಆಗಲೇ ಹುರಿದಿಟ್ಟಿರುವಂಥ ಎಲೆಕೋಸನ್ನು ಹಾಕಿರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಯಾವುದರ ರೆಸಿಪಿ ಬೇಕಾದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿರಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದಕ್ಕೆ ಹೆಂಚಿಟ್ಟಿರುವಂಥ ಕೊತ್ತಂಬರಿಯನ್ನು ಹಾಕಬೇಕ್ರಿ. ಈಗ ಮತ್ತೊಮ್ಮೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲೆಕೋಸು ಪಲ್ಯ ರೆಡಿ ಆಯ್ತು ನೋಡ್ರಿ. ಇದನ್ನು ನೀವು ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು.